ಎಚ್.ಡಿ.ಡಿ ಅವರ ಪತ್ನಿ ಚೆನ್ನಮ್ಮ ಅವರಿಂದ ಮೊಮ್ಮಕ್ಕಳಿಗೆ ಇವತ್ತು ಶುಭ ಹಾರೈಕೆ ಮಾಡಿದಂತ ಒಂದು ಸಂದರ್ಭ ನಾವು ಗಮನಿಸಿದ್ವಿ. ನಮ್ಮನೆಯಲ್ಲಿ ಯಜಮಾನರು ಮೊಮ್ಮಕ್ಕಳು ನಿಂತಿದ್ದಾರೆ, ಅವರು ಅವರ ಪಕ್ಷ ದೇಶಕ್ಕೆ ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ ಅಂತ ಹಾಸನದಲ್ಲಿ ಮಾಜಿ ಪಿಎಂ ಎಚ್.ಡಿ.ಡಿ ಅವರ ಪತ್ನಿ ಚೆನ್ನಮ್ಮ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಎಲ್ಲರಿಗೂ ಒಳ್ಳೆಯದಾದ್ರೆ ನನಗೆ ಸಂತೋಷ ಆಗುತ್ತೆ. ಗೌಡ್ರು ಮೊಮ್ಮಕ್ಕಳಿಗೆ ಗೆಲುವು ಸಿಗಲಿ, ಎಲ್ಲರೂ ಜಯಿಸಲಿ, ಮೊಮ್ಮಕ್ಕಳು ಕೂಡ ಪತಿ ದೇವೇಗೌಡರಂತೆ ಜನಸೇವೆಯನ್ನ ಮಾಡಲಿ, ನನಗೆ ಸಿಕ್ಕವರಿಗೆಲ್ಲ ಬೆಂಬಲ ನೀಡಿ ಅಂತ ನಾನು ಕೂಡ ಕೇಳ್ಕೊಳ್ತೀನಿ. ಎಲೆಕ್ಷನ್ ನಲ್ಲಿ ಮೊಮ್ಮಕ್ಕಳು ಕೂಡ ಗೆದ್ದು ಬರಲಿ ಅಂತ ಚೆನ್ನಮ್ಮ ಅವರು ಶುಭ ಕೋರಿದ್ದಾರೆ. ನಮ್ಮ ಮನೆಯಲ್ಲಿ ಯಜಮಾನರು ಮೊಮ್ಮಕ್ಕಳು ನಿಂತಿದ್ದಾರೆ. ಅವ್ರ ಪಕ್ಷ ದೇಶಕ್ಕೆ ಎಲ್ಲ ಒಳ್ಳೆಯದಾಗಲಿ, ಎಲೆಕ್ಷನ್ನು ಎಲ್ಲ ಸಂತೋಷ ಆಗುತ್ತೆ ನನಗೆ. ಇಬ್ಬರು ಮೊಮ್ಮಕ್ಕಳು ಚುನಾವಣೆ ನಿಂತಿದ್ದಾರೆ ಸಲ. ಅವರು ಅದೇ ಅವ್ರಿಗೂ ಜಯ ಕೊಡಲಿ ದೇವರು, ಜಯಶೀಲರಾಗಲಿ. ಗೌಡ್ರು ಅವರು ಹೇಗನ್ಸುತ್ತೆ? ಇಬ್ಬರು ಫಸ್ಟ್ ಟೈಮು ಚುನಾವಣೆ ನಿಂತಿದ್ದಾರೆ ಇಬ್ಬರು ಮಕ್ಕಳು. ಅದೇ ನಿಂತಿದ್ದಾರೆ, ನಿಲ್ಲಿಸಿದ್ದಾರೆ. ಅವರು ಜಯಶೀಲರಾಗಿ ಬರಲಿ. ಅವರು ಜನಸೇವೆ ಚೆನ್ನಾಗಿ ಮಾಡಲಿ, ಇವ್ರಿಗಿಂತ ಜಾಸ್ತಿ ಚೆನ್ನಾಗಿ ಮಾಡಲಿ. ಈಗ ಇದು ವೋಟ್ ಕೊಡೋರೆಲ್ಲ ವಿಚಿತ್ರ ಈಗ ಅಲ್ವಾ, ಏನು ಮಾತಾಡೋಕ್ಕೆ ಆಗೋದಿಲ್ಲ. ನೀವು ದೇವೇಗೌಡರು ಇವಾಗ ಸುಮಾರು ಚುನಾವಣೆ ನೋಡಿದಾರೆ, ದೇವೇಗೌಡರದು ವಿಧಾನಸಭೆ, ಲೋಕಸಭೆ. ಈ ಸಲ ವಿಶೇಷ ಅನ್ಸುತ್ತಲ್ವಾ? ಈಗ ಮೊಮ್ಮಕ್ಕಳು ನಿಂತಿರೋದು. ಅವರು ಇಬ್ಬರು ನೀವು 3 ಜನ ನಿಂತಿದ್ದಾರಲ್ಲ, ನಾವೇನು ಸಹಾಯ ಮಾಡೋಕ್ಕಾಗುತ್ತೆ ಅವ್ರಿಗೆ? ಜನಗಳು ಮಾಡಬೇಕು. ನಾವು ವೋಟ್ ಕೊಡೋಕ್ಕಾಗುತ್ತೆ ಅವ್ರಿಗೆ? ನಾವು ಎಲ್ಲೂ ಕ್ಯಾನ್ವಾಸ್ ನಾವು ಹೋಗಲ್ಲ. ಎಲ್ಲ ದೇವರಲ್ಲಿ ಕೇಳ್ಕೊತಾ ಇರ್ತೀವಿ. ಬಂದವರಿಗೆ ಒಳ್ಳೆ ಮಾತಾಡಿ ಕಳಿಸ್ತೀವಿ ಅಷ್ಟೇ.